ಮಾಡು. ಜ್ವರ ಸೊಸೈಟಿ ಐತಲ್ಲ ಅಲ್ಲೊಂದು ಬರುತ್ತೆ. ಮೇಡಮ್ ಈ ಅಮ್ಮ ಹೋಗ್ಮೇಲೆ ನೀವು ಹೋಗಿ. ಸರ್, ಜೀವ ಹೆಲ್ತ್ ಕೇರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇದು ಸಾರ್ವಜನಿಕವಾಗಿ ಸೇವೆ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ಪ್ರಾರಂಭವಾಗಿ ಒಂದು ವರ್ಷ ಆಗ್ತಾ ಬಂತು. ಪರವಾಗಿಲ್ಲ, ಪೇಷಂಟ್ಗಳಿಗೂ ಕೂಡ ಒಳ್ಳೆಯದಾಗ್ತಾ ಇದೆ. ನಮಗೂ ಕೂಡ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸಿಸ್ಟರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಗೆ ಇವತ್ತು ಖುಷಿ ಇದೆ. ಈ ಥರ ಒಂದು ಸಾರ್ವಜನಿಕವಾಗಿ ಈ ಥರ ಒಂದು ಕ್ಯಾಂಪ್ ಮಾಡ್ತಾ ಇರೋದು, ಜನನೂ ಎಲ್ಲರೂ ಪ್ರೋತ್ಸಾಹಿಸ್ತಿದ್ದಾರೆ ಸರ್. ಖುಷಿ ಇದೆ. ಸಿಸ್ಟರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಇದೆ ಸರ್. ನಾವು ಇಲ್ಲಿ ಬಂದು ಈ ಥರ ಫ್ರೀ ಕ್ಯಾಂಪ್ ಎಲ್ಲ ಮಾಡ್ತಾ ಇರೋದು, ಈ ಸೇವೆ ಮಾಡ್ತಾ ಇರೋದು, ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಸಮಾಜ ಸೇವೆ ಮಾಡ್ತಿರೋದು ನಿಮಗೆ ಒಳ್ಳೆಯದಾಗುತ್ತೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಿದೆ ಸರ್. ಈ ಥರ ಒಂದು ಕ್ಯಾಂಪ್ ಎಲ್ಲ ಮಾಡ್ತಾ ಇರೋದು, ಪೇಷಂಟ್ ಎಲ್ಲ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಜೀವ ಹೆಲ್ತ್ ಕೇರ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ರೀತಿಯಾದಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಾಕಷ್ಟು ಸಾರಿ ಮಾಡ್ತಾ ಇರ್ತೀವಿ. ಹಾಗೂ ಈ ವರ್ಷ ಕೂಡ ಈ ದಿನದಂದು ಕೂಡ ಮಾಡಿದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಎಷ್ಟೋ ಜನಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು BP-ನೋ ಶುಗರ್ ಅಥವಾ ಬೇರೆ ಅನಿಮಿಯನೋ ಯಾವ ಕಾಯಿಲೆ ಅಂತ ಗೊತ್ತಾಗೋದಿಲ್ಲ. ಈ ಥರ ಉಚಿತ ಶಿಬಿರದಲ್ಲಿ ಸಾಕಷ್ಟು ಜನ ಬಂದು ಇದರ ಸದುಪಯೋಗನ ಪಡ್ಕೊಂಡಿದ್ದಾರೆ. ಹಾಗೂ ನಾವು ನಮ್ಮ ಕಡೆಯಿಂದ ಸಾರ್ವಜನಿಕರಿಗೂ ಕೂಡ ಉತ್ತಮವಾಗಿ ಪರೀಕ್ಷೆಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗೂ ಅನೇಕ ಹೆಲ್ತ್ ಪ್ಯಾಕೇಜ್ಗಳು ಕೂಡ ಕಡಿಮೆ ರಿಯಾಯಿತಿ ದರದಲ್ಲೂ ಕೂಡ ಮಾಡಿಕೊಡ್ತಾ ಇದ್ದೀವಿ. ಇನ್ನೂ ಅನೇಕ ಉಚಿತ ಸೇವೆಗಳನ್ನು ಕೂಡ ಈ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೀವಿ. ಸರ್, ಜೀವ ಹೆಲ್ತ್ ಕೇರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫ್ರೀ ಹೆಲ್ತ್ ಕ್ಯಾಂಪ್ ಇತ್ತು ಸರ್. ಅದೇ ಬಂದು ಬ್ಲಡ್ ಶುಗರು ಎಲ್ಲ ಚೆಕ್ ಮಾಡಿಸಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಚೆಕಪ್ ಮಾಡಿ ಕೊಟ್ಟಿದ್ದಾರೆ. ಒಂದು 3 days ಟ್ರಯಲ್ ನೋಡ್ಲಿಕ್ಕೆ ಹೇಳಿದ್ದಾರೆ. ಯಾವ ಥರ ಶಿಬಿರ ನಡೀತಾ ಇದೆ ಇದು? ಈಗ ರೆಗ್ಯುಲರ್ ಆಗಿ ಈಗೇನು ಸೀನಿಯರ್ಸಿಗೆಲ್ಲ ಇರುತ್ತಲ್ಲ BP ಶುಗರು ಆ ಥರ, ಅದ್ರ ಆಮೇಲೆ ಹಾರ್ಟ್ ರಿಲೇಟೆಡ್ ರೆಗ್ಯುಲರ್ ಏನಿದೆ ಅದ್ರ ಪ್ರಕಾರ ಚೆಕ್ ಮಾಡಿ ಅದಕ್ಕೆ ಏನಾರು ಇದ್ದರೆ ಫ್ರೀಯಾಗಿ ಚೆಕ್ ಮಾಡಿ ಇದು ಮಾಡ್ತೀವಿ. ನಿಮಗೇನು ಅನಿಸುತ್ತೆ? ಅದು ಚೆನ್ನಾಗಿ ಚೆಕ್ ಮಾಡಿದ್ರು, ಇನ್ನೂ ಮಾಡಿದ್ರು. BP ಶುಗರು ಚೆಕ್ ಮಾಡ್ಸಕ್ಕೆ ಬಂದಿದ್ವಿ, ಚೆನ್ನಾಗಿ ಚೆಕ್ ಮಾಡಿದ್ವಿ. ಏನಿಲ್ಲ, ಚೆನ್ನಾಗಿ ಚೆಕ್ ಮಾಡಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಒಳ್ಳೆ. ಮತ್ತೆ ಇನ್ನೊಂದ್ಸಲಿ ಇನ್ನೂ ಬರಬೇಕು ಅಂತ ಅನಿಸ್ತು. ಅಷ್ಟು ಚೆನ್ನಾಗಿ ಇದು ಮಾಡಿದ್ರು. ನಮಗೆ ಈ ಥರ ಶಿಬಿರ ಅವೆಲ್ಲ ಮಾಡೋದ್ರಿಂದ 4 ಜನಕ್ಕೆ ಪಬ್ಲಿಕ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಒಳ್ಳೆಯದು. ಈ ಥರ ಮುಂದುವರ್ಸಿದ್ರೆ ವರ್ಷ 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಮಾಡ್ತಾ ಇದ್ರೆ ಒಳ್ಳೆಯದು ಅನ್ಸುತ್ತೆ. ನನ್ನ ಹೆಸರು ಡಾಕ್ಟರ್ ರಾಜೇಶ್ವರಿ. ನಾನು ಸ್ತ್ರೀರೋಗ ತಜ್ಞರು, ಅಂದರೆ ಮಾಸ್ಟರ್ಸ್ ಇನ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ. ನಾನು ಇಲ್ಲಿ ಉಚಿತ ಶಿಬಿರ ಹಮ್ಮಿಕೊಳ್ಳೋದು ಉದ್ದೇಶ ಏನಂತಂದರೆ, ಯಾರಿಗಾದ್ರೂ ಏನಾದರೂ ಹೆಣ್ಮಕ್ಳಿಗೆ ಏನೇ ತೊಂದರೆ ಇದ್ರೂ ಬಂದು ಇಲ್ಲಿ ತೋರಿಸ್ಕೊಳ್ಳಿ ಅಂತ ಉಚಿತ ಶಿಬಿರ ಮಾಡಿದ್ದೀವಿ. ಇಲ್ಲಿ ಫ್ರೀಯಾಗಿ ಶುಗರ್ ಟೆಸ್ಟ್ ಮತ್ತು HbA1c ಅಂತ ಹೇಳ್ತೀವಿ. ಇವಾಗ ತುಂಬ ಡಯಾಬಿಟಿಸ್ ತುಂಬ ಹೈ ಇರೋದ್ರಿಂದ ಇದು ಸಾಮಾಜಿಕ ಕಳಕಳಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿರೋ ಶಿಬಿರ.
ಹೆಣ್ಮಕ್ಳಿಗೆ ಕೆಲವು ಸತಿ ತುಂಬ ತೊಂದರೆಗಳಿರುತ್ತೆ, ಶುಗರಿಂದನೂ ಇರುತ್ತೆ, ಇಲ್ಲ ಅಥವಾ ಮುಟ್ಟಿನ ಸಮಸ್ಯೆಗಳಿರುತ್ತೆ. ಅವು ಬಂದು ಇಲ್ಲಿ ತೋರಿಸ್ಕೊಳ್ಳಿ, ಮದುವೆ ಆಗಿದ್ರೂ ಅಷ್ಟೇ, ಮದುವೆ ಆಗಿಲ್ಲ ಅಂದರೂ ಅಷ್ಟೇ, ಬಂಜೆತನ ಆಯಿತು, ಮುಟ್ಟಿನ ಸಮಸ್ಯೆ ಅಥವಾ ಮುಟ್ಟು ನಿಂತ ನಂತರ ಮತ್ತೆ ಸಮಸ್ಯೆ, ಏನೋ PCOS, ವೇಟ್ ಗೇನ್, ಥೈರಾಯ್ಡ್ ಸಮಸ್ಯೆ, ಇವೆಲ್ಲದನ್ನು ನಾವು ಚೆಕಪ್ ಮಾಡಿ ಅವ್ರಿಗೆ ಫ್ರೀ ಚೆಕಪ್ಪಲ್ಲಿ ಒಂದು ಏನಾದರೂ ಹೊರಗಡೆ ಕಾಣಿಸ್ಕೊಂಡ್ರೆ ಮುಂದೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದೆ. ಉಚಿತ ತಪಾಸಣೆ ಶಿಬಿರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಸರ್ ಇದರ ಉದ್ದೇಶ ಒಂದೇ, ಸಾಮಾಜಿಕ ಕಳೆ ದೃಷ್ಟಿಯಿಂದ ಈಗ ನಮ್ಮ ಕಾರ್ತಿಕ್ ಸರ್ ಆಗಲಿ, ನಮ್ಮ ರಾಜೇಶ್ವರಿ ಮೇಡಮ್ ಆಗಲಿ, ಒಂದು ಒಳ್ಳೆಯ ದೃಷ್ಟಿಯಿಂದ ಅವರು ಜನಗಳಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಕ್ಯಾಂಪ್ ಹಮ್ಮಿಕೊಂಡಿದ್ದಾರೆ. ಈ ವರ್ಷದಿಂದ ಪ್ರತಿ ತಿಂಗಳು ಒಂದು ಕ್ಯಾಂಪ್ನ ಜನಗಳಿಗೆ ಒಂದು ಉಚಿತ ಸೇವೆಯನ್ನು ಮಾಡೋಣ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜನಗಳಿಗೆಲ್ಲ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ಜೀವ ಹೆಲ್ತ್ ಕೇರ್ ಉಚಿತ ಶಿಬಿರ ಹಮ್ಮಿಕೊಂಡಿದ್ದಾರಲ್ಲ, ಅಂದರೆ ಈಗ ಡಯಾಬಿಟೀಸು, ಶುಗರು, BP ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಅದನ್ನು ಎಲ್ಲರಿಗೂ ತಿಳಿಸೋಣ ಅಂತ ಈ ಶಿಬಿರ, ಉಚಿತ ಶಿಬಿರ ಮಾಡ್ತಾ ಐತೆ. ಮತ್ತು ಅದ್ರದ್ದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇರ್ತಾವಲ್ಲ, ಅವನ್ನ ಡಯಾಗ್ನೋಸ್ ಮಾಡೋದು ಇದು ಅಷ್ಟೇ. ಡಾಕ್ಟರ್ ಕಾರ್ತಿಕ್ MD, ಜನರಲ್ ಮೆಡಿಸಿನ್.